बोलो भारत माता की सहकारಕ್ಕೆ ನೋಡ್ರಿ ಕಾಂಗ್ರೆಸ್ ಅವ್ರಿಗೆ ಭಾರತ ಮಾತಾಕ್ಕೆ ಈ ಹಿಂದೆ ಯಾರು ಮಾತಾಡ್ಬೇಡ್ರಿ. ಈಗ ಎಲ್ಲ ಮಾಧ್ಯಮದ ಸ್ನೇಹಿತರು ಸ್ವಾಗತ ಬಯಸುತ್ತಾ ಮೊನ್ನೆ ನಾವು ಒಂದಿನ ನಾಮಿನೇಷನ್ ಫೈಲ್ ಮಾಡಿ ತಮ್ಮ ಮಾಧ್ಯಮ ಸ್ನೇಹಿತರು ಮಾತಾಡಿದ್ವಿ ರೀ. ಅವತ್ತು 7 ಜನ ನಾವು ನಾಮಿನೇಷನ್ ಮಾಡ್ತಾ ಇದ್ವಿ. ಕೊನೆ ದಿನ 6 ಜನಕ್ಕೆ ನಾವು ನಾಮಿನೇಷನ್ ಮಾಡ್ತೀವಿ. ಟೋಟಲ್ 13 ನಮ್ಮದು ಒಂದು ಪ್ಯಾನಲ್ ಮಾಡ್ಕೊಂಡು ಚುನಾವಣೆ ಮಾಡ್ತಾಯಿದಂತೆ. ಇವತ್ತು ಮೂಡಲ್ಗಿಂದ ನೀಲಕಂಠ ಕಪ್ಪಲಗುದ್ದಿ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಗೋಕಾಕದಿಂದ ಅಮರನಾಥ್ ಜಾರಕಿಹೊಳಿ ಅವ್ರಿ, ರಾಮದುರ್ಗದಿಂದ ಶ್ರೀಕಾಂತ್ ಡವನ್ ಅವ್ರಿ, ಹುಕ್ಕೇರಿಂದ ರಾಜೇಂದ್ರ ಪಾಟೀಲ್ ಅವ್ರಿ, ಆಮೇಲೆ ನಮ್ಮ ಇದ್ರದ್ದು ಇನ್ನೊಂದು ಬೆಳಗಾಂದಿಂದ ನಿಮಗೆ ಭಾಳ ಅದ ಕುತೂಹಲಿತು ಎಲ್ಲ ಕೇಳ್ತಿದ್ವಿ. ರಾಹುಲ್ ಜಾರಕಿಹೊಳಿ ಸ್ಪರ್ಧೆ ಮಾಡತ್ತಾರೆ ರೀ. ಅದರ್ಸಿಂದ ಚಂದ್ರರಾಜ್ ಶೆಟ್ಟಿಯವರು ಸ್ಪರ್ಧೆ ಮಾಡತ್ತಾರೆ. ಈಗೆಲ್ಲನೂ ನಾವು ಮೊದಲು ಅನ್ಕೊಂಡಂಗೆ ಮಾಡಿದ್ದೀವಿ. ಆದ್ರೆ ಅದರ್ಸದ ಒಂದು ನಿಮಗೆ ತಮ್ಮ ಮಾಧ್ಯಮ ಮುಖಾಂತರ ಕ್ಲಾರಿಫೈ ಮಾಡ್ತೀನಿ. ಸುಮಾರು 6 ಜನ ಆಕಾಂಕ್ಷಿ ಇದ್ದಾರೆ ಅದ್ರೊಳಗೆ. ಅಂದ್ರೆ ಅದ್ರೊಳಗೆ ಮಾಂತೇಶ್ ಕೌಟಗಿಮಠ ಅವರಿದ್ದರು, ರಾಜೇಂದ್ರ ಅಂಕಲ್ಗೆ ಅವರಿದ್ದರು, ಗುರು ಮೆಟಗೂಡ್ ಅವರಿದ್ದರು, ಪಂಚನಗೌಡ ಇದ್ದರು. ಹಿಂಗೆಲ್ಲರೂ ಒಂದು ಇದ್ದಾಗನೂ ಸೊ ಅನಿವಾರ್ಯ ಕಾರಣದಿಂದ ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಅವ್ರಿಗೆ ಹಿಂದೆ ಸರಿಯುವಂಥ ಪರಿಸ್ಥಿತಿ ಬಂತು. ಅದಕ್ಕೆ ತಮ್ಮ ಮುಖಾಂತರ ಅವ್ರು ಯಾರೂ ಬೇಜಾರು ಮಾಡ್ಕೋಬಾರ್ದು. ರಾಜಕಾರಣದಾಗ ಅನಿವಾರ್ಯ ಬರ್ತೈತಿ. ಅದಕ್ಕೆ ಎಲ್ಲ ಹಿರಿಯರು ಕೂಡಿ ಚಂದ್ರರಾಜ್ ಹಟ್ಟಿಯವ್ರನ್ನ ಅದರ್ಸಿಂದ ಫೈನಲ್ ಮಾಡ್ಬೇಕಂತ ಡಿಸಿಷನ್ ನಾಮಿನೇಷನ್ ಮಾಡಿದ್ರಿ. 6 ಜನ ಇವತ್ತು ಮೊನ್ನೆ 13 ಜನ ನಮ್ಮ ಪ್ಯಾನಲ್ ಇಟ್ಕೊಂಡು ನಾವು ಅಂದ್ರೆ ನಾಳೆ ಸ್ಕೂಟ್ನಿ ಮುಗಿದ ನಂತರ ಚುನಾವಣೆ ತಯಾರಿ ಮಾಡ್ಕೋತೀವಿ. 19ಕ್ಕೆ ನಮಗೆಲ್ಲ ಸಂಪೂರ್ಣವಾದ ವಿಶ್ವಾಸ ಇದೆ. ದೇವರ ಆಶೀರ್ವಾದದಿಂದ, ಜನರ ಆಶೀರ್ವಾದ ನಮ್ಮ ಪ್ಯಾನಲ್ ಗೆದ್ದು DCC ಬ್ಯಾಂಕ್ನ 5 ವರ್ಷ ಆಡಳಿತ ಚುನಾವಣೆ ಹಿಡಿತು ಅಂತ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ಏನು ಇಲ್ಲ, ಯಾಕಂದ್ರೆ ನಿಮ್ಗೆ ಅದು ಹೇಳ್ಬಿಡ್ತೀನಿ ರೀ. ಸೊ ಭಾಳ ಕಡೆ ವಿರೋಧ ಆಗೋ ಎಲ್ಲ ಚಾನ್ಸ್ ಇತ್ತು. ಕರೆ ಇಲ್ಲಿ ಕೆಲವೊಂದು ಜನ ಏನು ಮಾಡತ್ತಾರ ಅಂದ್ರೆ ರೀ, ಎಲ್ಲಿ ಅನ್ಅಪೋಸ್ ಆಗ್ಬೇಕಾದ್ರೆ ಎಲ್ಲಿ ಅನ್ಅಪೋಸ್ ಆಗ್ಬೇಕಂತ ಅವಕಾಶ ಅದಲ್ಲ ಅಲ್ಲಿ ಸುಮ್ಮನೆ ಯಾರ್ಯಾರು ಒಬ್ಬನ ಕರ್ಕೊಂಬಂದು ಇಲೆಕ್ಷನ್ ನಿಲ್ಸತ್ತಾರ. ಅಂದ್ರೆ ಅವ್ರು ಯಾರೋ ಅಂದ್ರೆ ಬ್ಯಾಡ ಅಂದರು ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ನಿಲ್ರಿ ಅಂಥೇಳಿ ಕೆಲವೊಂದು ಕಡೆ ಅಂದ್ರೆ ನಾಮಿನೇಷನ್ ಹಾಕತ್ತಾರ. ಅಂದ್ರೆ ಸಪೋಸ್ ಒಂದು ಯಾವ್ದಾರು ನಾಮಿನೇಷನ್ ಬತ್ರಿ ಅಲ್ಲಿ ಅನ್ಅಪೋಸ್ ಆಗೋದ್ರಲ್ಲಿ ಅನಿವಾರ್ಯವಾಗಿ ಚುನಾವಣೆ ಆಗ್ತೈತೆ. ರಿಸಲ್ಟು ನಮ್ಮ ಕ್ಯಾಂಡಿಡೇಟ್ 100ಕ್ಕೆ 100 ಗೆಲ್ತೈತೆ. ಅದು ಅವ್ರಿಗೂ ಗೊತ್ತೈತೆ, ನಮಗೂ ಗೊತ್ತೈತೆ. ಆದರೆ ನಮ್ಮ ಕ್ಯಾಂಡಿಡೇಟ್ಗಳಿಗೆ ತೊಂದರೆ ಕೊಡಬೇಕು. ಈಗ ಏನಾಗಿದೆ ಅಂದ್ರೆ ರೀ, ಸೊ ಎಲ್ಲರೂ ಅಂದರೆ ಫೋನ್ ಮಾಡಿ ಗೆಲ್ಲೋ ಕ್ಯಾಂಡಿಡೇಟ್ ಈಗ ಶುರು ಮಾಡಿದ್ದಾರೆ. ನೀವು ಆಮೇಲೆ ನಮ್ಮ ಕಡೆ ಬರ್ರಿ, ನಿಮ್ಮ ಕಡೆ ಬರ್ರಿ ಅಂತೇಳಿ, ನೀವು ಬರ್ದಿಲ್ಲ ಅಂದರೆ ಕ್ಯಾಂಡಿಡೇಟ್ ಹಾಕ್ತು ಅಂತೇಳಿ ಹಿಂಗೆಲ್ಲ ಸ್ವಲ್ಪ ಪಾಲಿಟಿಕ್ಸ್ ನಡೆದಾರೋ ಏನು ಮಾಡೋಕ್ಕಾಗುತ್ತೆ. ಅಲ್ಲ ಕೆಲವೊಮ್ಮೆ ಮಾಡ್ತಾರೆ ಅಂದ್ರೆ ರಾಜಕಾರಣದಾಗ ರೀ ವಿರೋಧಿಗಳು ಮಾಡ್ತಾರೆ. ಎಲ್ಲರೂ ನಾನು ಅಂತ ಹೇಳೋಕ್ಕಾಗಲ್ಲ ಹೆಸರು ರೀ. ಅವರೆಲ್ಲ ಹಿಂಗೆಲ್ಲ ಮಾಡ್ತಾರೆ. ಅವ್ರು ಯಾರು ಬರೋದಿಲ್ಲ ಅಂತಾರಲ್ಲ ರೀ, ಅವ್ರಿಗೆ ಇಲೆಕ್ಷನ್ ಕ್ಯಾಂಡಿಡೇಟ್ ಹಾಕೋದು ಸ್ವಲ್ಪ ತೊಂದರೆ ಕೊಡೋದಂಗ. ಅದಕ್ಕೆ ಅವ್ರು ಏನು ಕ್ಯಾಂಡಿಡೇಟ್ ಹಾಕಿರೋ ನಾವೇನು 13 ಸೀಟ್ ಚುನಾವಣೆ ಮಾಡೇ ಮಾಡ್ತೀವಿ, ಗೆಲ್ತೀವಿ, ಬಹುಮತ ಇಡ್ತೀವಿ. ಅದಕ್ಕೆ ಹಿಂಗೆಲ್ಲ ನಡೆದೈತೆ ಪಾಲಿಟಿಕ್ಸ್. ಅದು ಪಾಟೀಲ್ ಅವರು ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಅಂತೇಳಿ ನಾಮಿನೇಷನ್ ಹಾಕಿರುವಂತದ್ದು. ಇನ್ನೊಂದು ಕಡೆ ಕಿತ್ತೂರಲ್ಲಿ ಕೂಡ ಬಾಬಾ ಸಾಹೇಬ್ ಪಾಟೀಲ್ ಅವರು ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ ಅಂತೇಳಿ ನಾಮಿನೇಷನ್ ಮಾಡಿದ್ದಾರೆ. ಸೊ ಇದು ಏನು ಗೊತ್ತಾಗ್ತಾ ಇಲ್ಲ. ಈಗ ನಿಮಗೆ 2 ವಿಷಯ ಕ್ಲಿಯರ್ ಮಾಡ್ತೇನೆ ರೀ. ಇವತ್ತು ಅಂದ್ರೆ ನಾವು ಮೊನ್ನೆ ಅನ್ನಸಾಬ್ ಜೊಲ್ಲೆ ಅವ್ರದ್ದೆಲ್ಲ ನಾಮಿನೇಷನ್ ಇವತ್ತು ಅವ್ರು ಅದಾರು. ನಾವು ಅವರೆಲ್ಲ ಕೂಡ ಒಂದು ಪ್ಯಾನೆಲ್ ಮಾಡಿದ್ದೀರಿ. ಸತೀಶ್ ಜಾರಕಿಹೊಳಿ ನಂತರ ನಾನು ಉತ್ತಮ್ ಪಾಟೀಲ್ಗೆ ನಾನು ಒಂದು 10 ಸಲ ಹೇಳಿದೆ, ಬೇಡ ತಾವು ನಿಲ್ಬೇಡ್ರಿ, ಸಹಕಾರ ಕೊಟ್ಟಿದ್ದು ಒಂದು ಸಲ ನಾವೆಲ್ಲ ಒಂದು ಗ್ರೂಪ್ ಐತಂದು. ಸತೀಶ್ ಅವರು ಹೇಳಿದ್ದಾರೆ, ಸತೀಶ್ ಅವ್ರು ಅವ್ರು ನಿಲ್ಲಂತೆಲ್ಲ. ಈಗ ನೋಡ್ರಿ ಸಿಂಗಡಿ ಅವ್ರು ಅಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಇದ್ದು ಅವ್ರು ನಮ್ಮ ಜೊತೆ ಬಂದು ಎಲ್ಲ ಮೊನ್ನೆ ಅಂದ್ರೆ ಅವ್ರ ಜೊಲ್ಲೆ ಅವ್ರ ಜೊತೆ ಬಂದು ನಾಮಿನೇಷನ್ ಮಾಡ್ರಿ. ಉತ್ತಮ್ ಪಾಟೀಲ್ ಅವರು ಹಿಂಗೆ ದಯಮಾಡಿ ಇದನ್ನು ಹೇಳಬಾರ್ದು, ಯಾಕಂದ್ರೆ ತಪ್ಪು ಸಂದೇಶ ಹೋಗ್ತೈತಿ. ಸತೀಶ್ ಅವ್ರು ನಿಲ್ಬೇಡ ಅಂತ ಹೇಳಿದ್ದಾರೆ. ವೀರ್ ಕುಮಾರ್ ಪಾಟೀಲ್ ಅವ್ರ ಮುಖಾಂತರ ನೀವು ನಿಲ್ಲಕ್ಕೆ ಹೋಗಬೇಡಿ, ಇದೊಂದು ಸಲ ಹಿಂದೆ ಸರಿ, ನಾವು ಜೊಲ್ಲೆ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರು ಹಿಂದೆ ತಕ್ಕೊಲ್ಲ ಅನಿವಾರ್ಯವಾಗಿ ಇನ್ನೊಂದು 2 ಸತೀಶ್ ಅವರು ಓಪನ್ ಆಗಿ ಆ ವಿಷಯ ಹೇಳುವಂಥ ಪರಿಸ್ಥಿತಿ ಅಲ್ಲ. ಅದೇ ರೀ ವೀರ್ ಕುಮಾರ್ ಪಾಟೀಲ್ ಅವ್ರಿಗೆ ಸತೀಶ್ ಅವ್ರು ಡೈರೆಕ್ಷನ್ ಕೊಟ್ಟರೆ ನೀವು ದಯಮಾಡಿ ಅವ್ರಿಗೆ ಹೇಳ್ರಿ, ನಿಪ್ಪಾನೆ ನಿಲ್ಲೋದು ಬೇಡ, ಅನ್ನಸಾಬ್ ಜೊಲ್ಲೆ ಅವ್ರು ನಿಲ್ಲಿ, ಅವ್ನು ಅನ್ನ ಅಪೋಸ್ ಮಾಡತ್ತೇಳ. ಆದರೂ ಅವ್ರು ಕೇಳ್ತಿಲ್ಲ, ಇನ್ನೂ ಕನ್ವಿನ್ಸ್ ಮಾಡ್ತೀವ್ರಿ, ಇನ್ನೂ ಪ್ರಯತ್ನ ಮಾಡ್ತೀವಿ. ಅಲ್ಲ ಅದೇ ಎಲ್ಲ ಒಪ್ಪಿಗೆ ಪಡೆದಿಲ್ಲ ಅವ್ರಿ. ಯಾಕಂದ್ರೆ ಬ್ಯಾಡ ಅಂತ ಹೇಳಿದಾರೆ, ಸ್ಪಷ್ಟವಾಗಿ ಹೇಳಿದಾರೆ ನೀವು ನಿಲ್ಬೇಡ ಅಂತೇಳಿ. ಆದರೂ ಅವ್ರು ಹಂಗೆ ಹೆಸರು ಹೇಳ್ತವೆ, ದಯಮಾಡಿ ಹೇಳಬಾರ್ದು. ಅವರು 13 ತಾರೀಕೊಳಗೆ ಅದು ಕ್ಲಿಯರ್ ಆಗದಿಲ್ಲ ಅಂದ್ರೆ ಓಪನ್ ಆಗಿ ಸತೀಶ್ ಅವರ ಮತದಾರ ಅವರ ಅಂದ್ರೆ ಮನವಿ ಮಾಡ್ತಾರೆ. ಒಂದು ನಿಮಿಷ ಕಾಗವಾಡ ಇದು ಕಿತ್ತೂರದನ್ನು ಕ್ಲಿಯರ್ ಮಾಡ್ತಾನೆ. ಕಿತ್ತೂರಲ್ಲಿ ವಿಕ್ರಮ್ ಇನಾಮ್ದಾರು ನಮ್ಮ ಕ್ಯಾಂಡಿಡೇಟ್ರೆ. ನಾವೆಲ್ಲ ಮೊದಲಿಂದ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಇವತ್ತು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ, ನಾಳೆ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ನಮ್ಮ ಕ್ಯಾಂಡಿಡೇಟ್ ಅಲ್ಲೇ ರೀ. ಈಗ ಅವ್ರು ಬಾಬಾ ಸಾಹೇಬ್ ಮೋಸ್ಟ್ಲಿ ಕಾಂಗ್ರೆಸ್ MLA ಇರ್ಬೋದು, ಅವ್ರ ಬ್ರದರ್ ನಿಲ್ಸಿದಾರು, ಅವ್ರು ಫೈಟ್ ಮಾಡೋದ್ರ ಮಾಡಲಿ. ನಮ್ಮ ಕಿತ್ತೂರು ವಿಷಯದಾಗ ವಿಕ್ರಮ್ ಇನಾಮ್ದಾರ್ ನಮ್ಮ ಕ್ಯಾಂಡಿಡೇಟು. ನಾವು ಕ್ಲಿಯರ್ ಆಗಿ ಅವ್ರ ಜೊತೆ ನಿಲ್ತು ಅವ್ನಿಗೆ ಗೆಲ್ಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ. ಸತೀಶ್ ಜಾರಕಿಹೊಳಿ ಅವರು ನಿಲ್ಲು ಅಂತ ಹೇಳಿಲ್ಲ ಅವರು ಮೋಸ್ಟ್ಲಿ ಯಾರು ಹೇಳಿ. ಯಾಕಂದ್ರೆ ಈಗ ನೋಡ್ರಿ ಈಗ ಸತೀಶ್ ಜಾರಕಿಹೊಳಿ ನಮಗೆ ಫಸ್ಟಿಗೆ ನಾವು 4 ತಿಂಗಳು ಶುರು ಮಾಡಿದಾಗ ಅವ್ರು ಎರಗಟ್ಟಿಗೆ ನೀವು ಹೋಗಬೇಡ್ರಿ, ಅಲ್ಲಿ ನಮ್ಮ ಕ್ಯಾಂಡಿಡೇಟ್ ಅಂತ ಹೇಳಿದ್ರು. ಅವರು ವಿಶ್ವಾಸವಾಗಿದ್ದವ್ರಿಗೆ ಆ ಪ್ರಕಾರ ನಾವು ಅಲ್ಲಿ ಒಟ್ಟು ಪ್ರಚಾರ ಮಾಡಿದಿಲ್ಲ. ಆ ಪ್ರಕಾರ ಅವ್ರಿಗೆ ಏನು ಅನುಕೂಲ ಮಾಡಿದ್ರೆ ಎಲ್ಲ ಸಾಧ್ಯ ಮಾಡಿದ್ರು. ಕ್ಲಿಯರ್ ಆಯ್ತಿದ್ರೆ
ಕಿತ್ತೂರು ಏನು ಈಗ ನಿಮ್ಗೆ ಏನಿಲ್ಲ ರೀ ಮಹೇಶ್ ಕುಮಟೆ ಅವರು ನಾಮಿನೇಷನ್ ಮಾಡ್ತಾರೆ ನಮಗೊಂದು ಮಾತು ಕೇಳಿಲ್ಲ ಅವರ ಮಾಡಿದರು ಕಾಗವಾಡದ ಶ್ರೀಮಂತ ಪಾಟೀಲ್ ಅವ್ರು ಶ್ರೀನಿವಾಸ್ ಅವರು ನಮಗೇನು ಮಾಡ್ತು ಅಂತ ಹೇಳಿಲ್ಲ ಅವರೇ ಮಾಡಿದ್ದಾರೆ ಅಂದ್ರೆ ನಾ ಹೇಳಿ ನಿಮಗೆ ಚಿಕ್ಕೋಡಿ ಕಾಗವಾಡ ಅತನಿ ನಮಗೆ ಸಂಬಂಧ ಇಲ್ಲ ಅಂದ್ರೆ ಅವ್ರು ವೈಯಕ್ತಿಕ ಮಾಡಕ್ಕೆ ಹೋದ್ರೆ ನನಗೆ ಗೊತ್ತಿಲ್ಲ ಅದ್ರ ಮೊದಲೇ ಹೇಳಿದ್ವಿ ನಾವು 13 ಕ್ಯಾಂಡಿಡೇಟ್ ಬಿಟ್ಟರೆ ನಾವು 14ನೇ ಕ್ಯಾಂಡಿಡೇಟ್ ನಮ್ಮ ಪ್ಯಾನೆಲ್ದಾಗ ಇರೋದಿಲ್ಲ ಸೊ ಅವ್ರು ನಿಂತಿದ್ದಾರು ಅದಕ್ಕೆ ನಾವಂತ ಹೇಳಿಲ್ಲ ಮತ್ತು ಎಲ್ಲನೂ ಸ್ಮೂತ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ಆಗದಿಲ್ಲ ಅಂದ್ರೆ ಅನಿವಾರ್ಯವಾಗಿ ಚುನಾವಣೆ ಆಗ್ತದೆ ಅಮರನಾಥ ಜಾರಕಿಹೊಳಿ ಅವರು ಮತ್ತೆ ಕೊನೆ ಕ್ಷಣಕ್ಕೆ ರಾಹುಲ್ ಜಾರಕಿಹೊಳಿ ಹೆಸರು ಬಂತು ಮತ್ತೆ ಚಂದ್ರರಾಜ್ ಜಾರಕಿಹೊಳಿ ಈ ಮೂರು ಕೂಡ ಅಚ್ಚರಿಯ ಅಭ್ಯರ್ಥಿಗಳು ಸರ್ ಕೊನೆ ಕ್ಷಣದವರೆಗೂ ಕೂಡ ನೀವು ಗೌಪ್ಯತೆ ಇಟ್ಕೊಂಡು ಬಂದಿದ್ದೀರಿ ಏನು ಸರ್ ಯಾವ್ದು ವಿರೋಧಿಗಳನ್ನ ಕಟ್ಟಿ ಹಾಕ್ಬೇಕಾ ಅಲ್ಲ ಅದಕ್ಕೆ ಪೊಲಿಟಿಕ್ಸ್ ಅಂತಾರ್ರಿ ಅಲ್ಲ ಅಂದ್ರೆ ಪೊಲಿಟಿಕಲ್ ಅಲ್ಲಲ್ಲ ಈಗ ನೋಡ್ರಿ ನಾನು ಚಂದ್ರರಾಜ್ ಜಾರಕಿಹೊಳಿ ಕ್ಲಿಯರ್ ಮಾಡ್ತೇನೆ ಹೋದ ಸಲ 20ರಾಗ ಅವರು ಬೆಳಗಾವಿಗೆ ನಿಲ್ಬೇಕಂದಿರು ಅವಾಗೂ ಸತೀಶ್ ಅವ್ರು ಬೇಡ ಬಿಟ್ಕೊಟ್ರು ಮೊನ್ನೆ ಬೆಳಗಾವಿಗೆ ನಿಲ್ಬೇಕು ಮಾಡಿದ್ರು ಸತೀಶ್ ಅವ್ರು ಬೇಡ ಬಿಟ್ಕೊಟ್ರು ಖಾನಾಪುರಕ್ಕಿತ್ತು ಅಲ್ಲೂ ಬೇಡ ಅಂತಲೇ ಬಿಟ್ಕೊಟ್ರು ಆ ಮೂರು ಕಡೆ ಬಿಟ್ಕೊಟ್ಟಾಗ ಸೊ ನಾವು ಅಂದರೆ ಎಲ್ಲೋ ಒಂದು ಕಡೆ ಅಕಾಮಿಡೇಷನ್ ಮಾಡಬೇಕು ಯಾಕಂದ್ರೆ ಎಲ್ಲರಿಗೂ ಹಿಂದೆ ಸರಿಯಾಗಿ ಅನ್ನಬಾರ್ದು ಅವರು ಕೋಆಪರೇಟಿವ್ ಬರಲಿ ಅಂತೇಳಿ ಆ ಉದ್ದೇಶದಿಂದ ಮಾಡಿದ್ರು ಅದಕ್ಕೆ ಲಾಸ್ಟ್ ಮೂಮೆಂಟ್ ಅಂತಲ್ಲ ಚರ್ಚೆ ನಡೆದೈತ್ರಿ ಅದಕ್ಕೆ ಎಲ್ಲ ಟೀಮ್ ಈಗೆಲ್ಲ ಒಳ್ಳೆ ಟೀಮ್ ನೀಡೋದು ಹೇರಲ್ಲ ಬ್ಯಾಂಕಿಗೆ ಒಳ್ಳೆ ಅಭ್ಯರ್ಥಿಗಳು ಬರಬಾರ್ದು ಅನ್ನತ್ತಾರೆ ಈಗ ಒಳ್ಳೆ ಅಭ್ಯರ್ಥಿ ಅಂತ ನಾವು ಬ್ಯಾಂಕ್ ಅವ್ರಕ್ಕಿಂತ ಚಲೋ ನಡೆಸಿ ತೋರಿಸೋದಕ್ಕೆ ಇವೆಲ್ಲ ಪ್ಲ್ಯಾನ್ಗಳು ಪ್ರಯತ್ನಗಳು ನಡ್ತಾವ್ರಿ ಹಂಗಂದಿಲ್ಲ ನಿಮ್ಗೆ ನಾ ಹೇಳ್ದ ಸಂಖ್ಯಮ್ದಾಗ ಏನ್ರಿ ನಾನು ಇಲ್ಲದತ್ತೇನ್ರ ಬಾಲಚಂದ್ರ ಜಾರಕಿಹೊಳಿ DCC ಬ್ಯಾಂಕ್ ನಿಲ್ಲಂಗಿಲ್ಲ ಅಧ್ಯಕ್ಷ ಆಗೋದಿಲ್ಲ ಅಂತ ಹೇಳಿನ್ರಿ ಅದಕ್ಕೆ ಕೆಲವೊಂದು ಮೂಮೆಂಟ್ದಾಗ ಗೋಕಾಕದಿಂದ ಅನಿವಾರ್ಯ ಪರಿಸ್ಥಿತಿ ಬಂದು ಅಮರನಾಥ್ ಅವ್ರನ್ನ ಹಾಕಿರ ರಾಹುಲ್ ಜಾರಕಿಹೊಳಿಯನ್ನು ಅಂಕಲಿಗೆ ರಾಜು 6 ತಿಂಗಳಿಂದ ನಾವು ನಿಲ್ಲಿಸ್ತು ಅಂತೇಳಿ ಅವರು ಹೆಸರು ಘೋಷಣೆ ಮಾಡಿರ ಇತ್ತದು ಅದಕ್ಕೋಸ್ಕರ ಈಗ ನಮ್ಮ ಫ್ಯಾಮಿಲಿ ಇಬ್ಬರು ಮೆಂಬರ್ ಬಂದಾರತ್ತ ಏನೂ ಸಮಸ್ಯೆ ಇಲ್ಲ ಇವತ್ತು ಹೇಳತ್ತನು DCC ಬ್ಯಾಂಕ್ ಈಗ ಲಿಂಗಾಯತ ಸಮಾಜ ಅಧ್ಯಕ್ಷ ಆಗ್ತಾರೋ ಇದೊಂದು ಕ್ಲಿಯರ್ ಇಟ್ಕೊಂಡು ಯಾಕಂದ್ರೆ ಯಾರನ್ರಿ ಲಿಂಗಾಯತ ಸಮಾಜದ್ದು ಈ ಬ್ಯಾಂಕಿಗೆ ಭಾಳ ಸೇವೆ ಕೊಡುಗೆ ಇದೆ ರೀ ಯಾಕೆ ಮುರುಗೋಡ ಮಹಾಂತಜ್ಜನ ಆಶೀರ್ವಾದದಿಂದ ಅವ್ರು ಬ್ಯಾಂಕ್ ಕಟ್ಟಿದಾರು ಲಿಂಗಾಯತ ಸಮಾಜದ ಭಾಳ ಕೊಡುಗೆ ಇದೆ ಅದಕ್ಕೆ ಲಿಂಗಾಯತ ಸಮಾಜದವ್ರು ಇರಲಿ ಎಲ್ಲ ಕಡೆ ಒಂದೊಂದು ಸಮಾಜ ಬೇಕಲ್ಲ ರೀ ಅದಕ್ಕೆ ಅವ್ರನ್ನ ಮಾಡ್ಕೋತ ಹೇಳ್ತಾರೆ ಯಾಕಂದ್ರೆ ಅವ್ರ ಕೊಡುಗೆ ಇದೆ ಕೆಲಸ ಮಾಡಿದವರು ಅವ್ರದ್ದು ಭಾಳ ಶ್ರಮ ಇದೆ ಅದಕ್ಕೋಸ್ಕರ ಲಿಂಗಾಯತ ಸಮಾಜ ಅಧ್ಯಕ್ಷ ಇರಲಿ ಈಗ ಮಿಲ್ಕ್ ಡೈರಿಗೆ ನಾ ಅದನ್ರಿ ಯೂನಿಯನ್ ಮತ್ತೊಬ್ರು ಅದಾರ ಎಲ್ಲ ಸಮಾಜವ್ರು ಇರಲಿಲ್ಲ ನಮ್ಮ ಮನೆ ಏನಿದೆ ಮುಂದಿನ ದಿನಗಳಲ್ಲಿ 9 ರಿಂದ 15 ಸ್ಥಾನ ಆಗುತ್ತೆ ನಮ್ದು ನೋಡ್ತಾ ಇರಿ ಸದ್ಯ ನಾವು ಬೀಜ ನೆಟ್ಟಿದ್ದೀವಿ ಮುಂದೆ ಇದು ಬರ ಆಗುತ್ತೆ ಅಂತ ಹೇಳ್ತಾರೆ 9 ಏನಂದ್ರೆ ಅಂದ್ರೆ ಈಗ ಸಸಿ ಎಲೆ ಆಗುತ್ತೆ ಅದು ಹೋಗ್ಬಿಡುತ್ತೆ ಅಂದ್ರೆ ಈಗ ನಾವು ನಮ್ಮ ಸಂಖ್ಯೆ ಹೆಚ್ಚಾಗುತ್ತೆ ಅದು 9 ಆಗ್ಬೋದು 11 ಆಗ್ಬೋದು 13 ಆಗ್ಬೋದು ಅಂತ DCC ಬ್ಯಾಂಕ್ ಇದೆ ಅವ್ರು ಯಾವ ಅರ್ಥದಾಗ ಹೇಳಿದ್ರಲ್ಲ ಯಾಕಂದ್ರೆ ಅವ್ರು ಭಾಳ ಇದರಲ್ಲಿ ಹೇಳ್ತಾರೆ ನಮಗೂ ತಲೆಗೆ ಹತ್ತುದಿಲ್ರಿ ಅಂದ್ರೆ ಇಲ್ಲ ಈಗ ಅಂದ್ರೆ ಅವರು ಯಾವ ಅರ್ಥದಲ್ಲಿ ಹೇಳಿದ್ರು ಏನೇ ಇರೋ ಗೊತ್ತಿಲ್ಲ ಈಗ ನೋಡ್ರಿ ಈಗ ಎಲ್ಲರೂ ಇಲ್ಲಿ ನಾಮಿನೇಷನ್ ಮಾಡಿದವ್ರ ಎಲ್ಲರೂ ನಾವು ಇಂಡಿವಿಜುವಲ್ ಮಾಡತ್ತು ನಮ್ದಂದಾರ ಸೊ ಇಂಡಿವಿಜುವಲ್ ನಾವು ಮಾಡತ್ತು ಅಂತ ಹೇಳಿದಾರೆ ಪ್ಯಾನೆಲ್ ನಾವು ಮಾತ್ರ ಹೇಳಿದ್ರು ನಾವೆಲ್ಲ ಜೊಲ್ಲೆ ನಾವು ಎಲ್ಲ ಉಸ್ತುವಾರಿ ಮಂತ್ರಿ ಹೆಬ್ಬಾಳ್ಕರ್ ಅವ್ರು ಎಲ್ಲರೂ ಕೂಡಿಕೇಶ್ ನಾವು 13 ಜನ ನಿಲ್ಸತ್ತು ಪ್ಯಾನೆಲ್ ಈಗ ಅವರು ನಿನ್ನೆ ಬಂದರು ನಾವು ಇಬ್ಬರ ಅಂತೀರು ಇನ್ನೊಬ್ರು ಒಬ್ಬರ ಅಂದರು ಹಿಂಗೆ ಅನ್ನತ್ತಾರೆ ನಾವು 13 ಜನ ಪ್ಯಾನೆಲ್ ನಿಲ್ಸಿದ್ವಿ ಸೀಟ್ 13 ನಿಲ್ಸ ನಮ್ಮೂ ಜಾಸ್ತಿ ಬರಬೇಕಲ್ಲ ನಮ್ಮೂ ಬರ್ತಾವ್ರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ.